ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಹೇಶ್. ಈ ದಿನ ನಾನು ಪ್ರಚಲಿತ ಘಟನೆಗಳಲ್ಲಿ ವಿಶೇಷವಾಗಿ ಅದರಲ್ಲೂ SDA, FDA, PSI, KAS, PDO ಮತ್ತು PC ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನು ಬಂದು ಕುಳಿತಿದ್ದೇನೆ. ಇವತ್ತು ಸಹ ಹಿಂದಿನ ಒಂದು ತರಗತಿಯಂತೆ ನನ್ನ ಭಾವಚಿತ್ರ ಅಲ್ಲಿ ಬರೋದಿಲ್ಲ. ನಾನು ವ್ಯಕ್ತಿ ಸಹ ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ನನ್ನ ಧ್ವನಿ ನಿಮಗೆ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ತಿಳ್ಕೊಂಡು ನಾನು ಮುಂದುವರಿದಂತೆ ನಿಮ್ಮ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಬಂದು ಕುಳಿತಿದ್ದೇನೆ. ನಾನು ಈ ದಿನ ಏನು ಈ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ, ಈ ಎಲ್ಲ ವಿಚಾರಗಳು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ಎಂದು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಯಾರೆಲ್ಲ ನಮ್ಮ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಆಗಲು ಅವಕಾಶ ಮಾಡಿಕೊಡಿ. ಹೆಚ್ಚು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ, ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ನೋಟಿಫೈ ಆಗಿ ಹೆಚ್ಚಿನ ವಿಚಾರಗಳನ್ನು ಪಡೆಯಿರಿ ಅಂತ ತಿಳಿಸ್ತಾ, ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ, ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಬರ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನೋಡಿ, ಕೋವಿಡ್-19 ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ನೇಮಕಾತಿಗಳಿಗೆ ಒಂದು ತಡೆ ತಂದಿದ್ದಂತಹದ್ದನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ಆದರೂ KPSC ಅವರು ಮೊನ್ನೆ ಒಂದು ನೋಟಿಫಿಕೇಷನನ್ನು ಮಾಡಿದ್ದಾರೆ. C ಗ್ರೂಪ್ ಹುದ್ದೆಗಳಿಗೆ ಏನು ನೇಮಕಾತಿಯ ಆದೇಶವನ್ನು, ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಯಾರೆಲ್ಲ ಪದವಿ ಪಡೆದಿರ್ತಕ್ಕಂಥವರು ಅಥವಾ ಪದವಿಗೆ ಮುಂಚೆ PU ಕ್ವಾಲಿಫಿಕೇಷನ್ವರೆಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ. ಹಾಗಾಗಿ ಎಲ್ಲರೂ ಈ C ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ, ಉದ್ಯೋಗಕ್ಕಾಗಿ ಯಾರೆಲ್ಲ ಹುಡುಕ್ತಾ ಇದ್ದೀರೋ ಅವರು ಅರ್ಜಿ ಸಲ್ಲಿಸೋದ್ರ ಮೂಲಕ ಈ ಹುದ್ದೆಗಳಿಗೆ ಹೆಚ್ಚಿನ ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಾನು ಈ ದಿನದ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ದಿನ ನಾನು ಒಂದು ವಿಶೇಷವಾದ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದಷ್ಟು ಪ್ರಶ್ನೆಗಳೊಂದಿಗೆ ಬಂದಿದ್ದೇನೆ. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಮೊನ್ನೆ ಭಾರತ ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಚನೆ ಮಾಡಿತ್ತು 2016ರಲ್ಲಿ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2016ರಿಂದ ಸುಮಾರು 2019ರವರೆಗೆ ಸುದೀರ್ಘವಾದ ಅಧ್ಯಯನ ನಡೆಸಿ ಒಂದು ವರದಿಯನ್ನು ನೀಡಿತು. ಆ ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ನಿಮಗೆ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು. ಮೊದಲನೇ ಆಪ್ಷನ್ನು ವಸುಧಾ ಕಾಮತ್, ಎರಡನೇ ಆಪ್ಷನ್ನು ಮಂಜುಳಾ ಭಾರ್ಗವ್, ಮೂರನೇ ಆಪ್ಷನ್ನು K. ಕಸ್ತೂರಿರಂಗನ್, ನಾಲ್ಕನೇ ಆಪ್ಷನ್ನು ರಾಮ್ ಶಂಕರ್ ಕುರೀಲ್. ಈ ನಾಲ್ಕರಲ್ಲಿ ಯಾರು ರಾಷ್ಟ್ರೀಯ ಶಿಕ್ಷಣ ನೀತಿ 2019 ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಆನ್ಸರನ್ನು ಆಲೋಚಿಸ್ತಾ ಇರಿ. ಮೊನ್ನೆ ಸಹ ಈ ಸರ್ಕಾರಕ್ಕೆ ವರದಿಯನ್ನು ಈ ಸಮಿತಿ ನೀಡಿದೆ. ನೀವೆಲ್ಲ ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ಓದಿರ್ತೀರ. ಇದನ್ನು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡ್ತಾ ಇದ್ದೀರಾ, ದಯವಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರೋ ಆಗಿ ಅಧ್ಯಯನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದರಲ್ಲೂ ಆಗಸ್ಟ್ 24ಕ್ಕೆ KS ಪೂರ್ವಭಾವಿ ಪರೀಕ್ಷೆ ಇದೆ, ಪ್ರಿಲಿಮಿನರಿ ಎಕ್ಸಾಮ್ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಇದ್ರ ಮೇಲೆ ಕನಿಷ್ಠ ಒಂದು ಪ್ರಶ್ನೆ ಆದರೂ ಇರುತ್ತೆ ಅಂತಕ್ಕಂಥದ್ದು ನನ್ನ ಗೆಸ್ಸಿಂಗು. ಹಾಗಾಗಿ ದಯಮಾಡಿ ಈ ಪರೀಕ್ಷೆಗೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಅವರು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡನ್ನು ಓದ್ಕೊಂಡು ಹೋಗೋದು ಉಪಯುಕ್ತ ಅಂತ ನನಗನ್ಸುತ್ತೆ. ನೋಡಿ, ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ನೋಡಿರೋ ಹಾಗೆ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಸಮಿತಿ ಅಧ್ಯಕ್ಷರು ನೋಡಿ, K. ಕಸ್ತೂರಿರಂಗನ್, ಮಾಜಿ ಅಧ್ಯಕ್ಷರು, ಇಸ್ರೋ ಬೆಂಗಳೂರು. ಇವರು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಲ್ಲಿ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವಸುಧಾ ಕಾಮತ್ ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ. ವಸುಧಾ ಕಾಮತ್ ಯಾರು ಅಂದರೆ ಮಾಜಿ ಉಪಕುಲಪತಿಗಳು. ಯಾವುದ್ರದ್ದು? SNDT ಮಹಿಳಾ ವಿಶ್ವವಿದ್ಯಾನಿಲಯ ಮುಂಬೈ. ಇಲ್ಲಿ ಈ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳು ಇವರು ಸದಸ್ಯರಾಗಿದ್ದರು. ಹಾಗೆಯೇ ಮಂಜುಳಾ ಭಾರ್ಗವ್, ಇವರು ಬ್ರ್ಯಾಂಡನ್ ಫ್ರಾಡ್ ಪ್ರೊಫೆಸರ್, ಗಣಿತಶಾಸ್ತ್ರ, ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯ, USA ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಗಣಿತಶಾಸ್ತ್ರದ ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಮಂಜುಳಾ ಭಾರ್ಗವ್.
ಇವರು ಸಹ ಆ ಸಮಿತಿಯ ಸದಸ್ಯರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬರು ಸದಸ್ಯರು ಯಾರಪ್ಪ ಅಂದರೆ ರಾಮ್ ಶಂಕರ್ ಕುರೀಲ್, ಮಾಜಿ ಸಂಸ್ಥಾಪಕ ಉಪಕುಲಪತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಧ್ಯಪ್ರದೇಶದಲ್ಲಿರ್ತಕ್ಕಂಥದ್ದು. ನೋಡಿ, ಈ 4 ಆಪ್ಷನ್ಗಳನ್ನು ಅಲ್ಲಿ ಕೊಡಲಾಗಿದೆ. ನಿಮಗೆ ಸರಿಯಾದಂಥ ಉತ್ತರ ಈಗ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಕೆ ಕಸ್ತೂರಿ ರಂಗನ್, ಇವರು ಅಧ್ಯಕ್ಷರು. ಸದಸ್ಯರುಗಳು ಯಾರ್ಯಾರು? ವಸುಧಾ ಕಾಮತ್, ಮಂಜುಳಾ ಭಾರ್ಗವ್, ರಾಮ್ ಶಂಕರ್ ಕುರೀಲ್, ಅದ್ರ ಜೊತೆಗೆ ಇನ್ನೂ ಇದ್ದಾರೆ ಟಿ ವಿ ಕಟ್ಟಿಮನಿ, ಕೃಷ್ಣಮೋಹನ್ ತ್ರಿಪಾಠಿ, ಮಹಜರ್ ಆಸಿಫ್, GMK ಶ್ರೀಧರ್. ಇಷ್ಟು ಜನ ಈ ಕರಡು ಸಮಿತಿಯ ಸದಸ್ಯರಾಗಿದ್ದರು. ಹಾಗೆಯೇ ಕಾರ್ಯದರ್ಶಿಗಳಾಗಿ ಶಶಿಲ್ ಟಿ ಅಂತಕ್ಕಂಥವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಕರಡು ನೀತಿ ಸಮಿತಿ ಅಂತಕ್ಕ ರಚನಾ ಸಮಿತಿ, ಅದರಲ್ಲೂ ಕೂಡ ಮಂಜುಳಾ ಭಾರ್ಗವ್ ಇದ್ದಾರೆ, ರಾಮಚಂದ್ರನ್ ಇದ್ದಾರೆ, ಅನುರಾಗ್ ಬೆಹರ್ ಇದ್ದಾರೆ, ಲೀನಾ ಚಂದ್ರನ್ ವಾಡಿಯಾ. ಹೀಗೆ ಈ ವಿಚಾರಗಳನ್ನೆಲ್ಲ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ ಅಥವಾ ಆನ್ಸರನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ನೋಡಿ ಪ್ರಶ್ನೆನ, ರಾಷ್ಟ್ರೀಯ ಶಿಕ್ಷಣ ನೀತಿ 2019ರ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ನಿಮ್ಗೆ ಈಗ ಆನ್ಸರ್ ಗೊತ್ತಾಯಿತು. ಕೆ ಕಸ್ತೂರಿ ರಂಗನ್ ಅವರು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2019ರ ಕರಡು ಸಮಿತಿಯ ಅಧ್ಯಕ್ಷರು. ಉಳಿದಂಥವರೆಲ್ಲ ಯಾರು? ವಸುಧಾ ಕಾಮತ್ ಮತ್ತು ಮಂಜುಳಾ ಭಾರ್ಗವ್, ಹಾಗೆಯೇ ಈ ಕುರೀಲ್, ಇವರೆಲ್ಲ ಏನೋ ಮೆಂಬರ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಮುಂದುವರಿದಂತೆ 2ನೇ ಪ್ರಶ್ನೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ನಾನು 2-3 ಪ್ರಶ್ನೆಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಕಠಿಣ ಮಟ್ಟದ ಪ್ರಶ್ನೆ ಆಗಿದೆ, ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಇದೆ. ಇದು KS ಲೆವೆಲ್ಗೆ ಪ್ರಶ್ನೆಗಳನ್ನು ಈ ರೀತಿ ಕೇಳ್ತಾರೆ. 2019ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವ ಅಂಶಗಳಲ್ಲಿ ಈ ಕೆಳಕಂಡವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇಲ್ಲಿ 4 ಹೇಳಿಕೆಗಳನ್ನು ಕೊಡಲಾಗಿದೆ. ಆ ಈ ಅಂತಕ್ಕಂಥ 4 ಹೇಳಿಕೆಗಳಿದೆ. ಈಗ ಒಂದೊಂದೇ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಈ 4 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ನಾವು ಗುರುತಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಪ್ರತಿ ಹೇಳಿಕೆಯನ್ನು ಗಮನ ಇಟ್ಟು ಓದಬೇಕಾಗತ್ತೆ. ಮೊದಲನೇ ಹೇಳಿಕೆ, ಶಿಕ್ಷಕರನ್ನು ರೂಪಿಸಲು 4 ವರ್ಷಗಳ ಸಂಯೋಜಿತ ಸ್ತರ ನಿರ್ದಿಷ್ಟ. ಪದ ನೋಡಿ, ಸಂಯೋಜಿತ ಸ್ತರ ನಿರ್ದಿಷ್ಟ. ಹಾಗೆಯೇ 2ನೇದು ವಿಷಯ ನಿರ್ದಿಷ್ಟ. 3ನೇದು ಶಿಕ್ಷಣ ಪದವಿ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು. ಯಾವ ರೀತಿ ಶಿಕ್ಷಣ ಪದವಿ ಕೋರ್ಸ್ಗಳನ್ನು ಅಂದರೆ ಡಿಗ್ರಿ ಕೋರ್ಸ್ಗಳನ್ನು ಇವರು ಪ್ರಾರಂಭಿಸೋದಕ್ಕೆ ಈ ನೀತಿಯಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು 4 ವರ್ಷಗಳ ಅವಧಿಯ ಸಂಯೋಜಿತ ಸ್ತರ ನಿರ್ದಿಷ್ಟ, ಹಾಗೆಯೇ ವಿಷಯ ನಿರ್ದಿಷ್ಟ ಶಿಕ್ಷಣ ಪದವಿಗಳನ್ನು ಪ್ರಾರಂಭಿಸಲಾಗುವುದು. ಈ ಹೇಳಿಕೆ ಸರಿ ಇದೆಯಾ ತಪ್ಪಿದೆಯಾ? ನೋಡೋಣ ಆಮೇಲೆ. ನೆಕ್ಸ್ಟು 2ನೇ ಹೇಳಿಕೆ, ದೇಶಾದ್ಯಂತ ಸಂಶೋಧನೆ ಮತ್ತು ಆವಿಷ್ಕಾರಗಳು ವರ್ಧಿಸಲು ಅಂದರೆ ಹೆಚ್ಚಿಸಲು ಮತ್ತು ವಿಸ್ತರಿಸಲು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸ್ಥಾಪಿಸಲಾಗುವುದು. ಇದೊಂದು ಹೇಳಿಕೆ. 3ನೇ ಹೇಳಿಕೆ, ಈ ನೀತಿಯು 2025ರ ವೇಳೆಗೆ ಕನಿಷ್ಠ 50% ವಿದ್ಯಾರ್ಥಿಗಳು ಔದ್ಯೋಗಿಕ ಶಿಕ್ಷಣ ಸೌಲಭ್ಯವನ್ನು ನೀಡುವ ಗುರಿಯನ್ನು ಹೊಂದಿದೆ. 2025ರ ವೇಳೆಗೆ 50% ಸ್ಟೂಡೆಂಟ್ಸ್ಗೆ ಔದ್ಯೋಗಿಕ ಅಂದರೆ ಉದ್ಯೋಗವಾಧಾರಿತವಾದ ಶಿಕ್ಷಣವನ್ನು ನೀಡುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟು, ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಹಾಗೂ ಕಲಿಕೆಗೆ ಸೂಕ್ತವಾದ ಶೈಕ್ಷಣಿಕ ಕ್ರಮ ಮತ್ತು ಪಠ್ಯಕ್ರಮವನ್ನು 5+2+3+2 ಮಾದರಿಯಲ್ಲಿ ವಿನ್ಯಾಸಗೊಳಿಸುವುದು. ಈಗ ಅದಕ್ಕೆ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೀಡಲಾಗಿದೆ. 1, 2 ಮತ್ತು 3 ಸರಿ. 2ನೇ ಆಯ್ಕೆ 1, 3 ಮತ್ತು 4 ಸರಿ. 3ನೇ ಆಯ್ಕೆ 2, 3 ಮತ್ತು 4 ಸರಿ. 4ನೇ ಆಯ್ಕೆ 1, 2 ಮತ್ತು 3 ಸರಿ. ಈಗ ಸ್ವಲ್ಪ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನಮಗೆ ಅಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳನ್ನು ನೋಡೋದಾದರೆ ಇಲ್ಲಿ ನೋಡಿ, ಶಿಕ್ಷಕರನ್ನು ರೂಪಿಸಲು 4 ವರ್ಷಗಳ ಸಂಯೋಜಿತ ಸ್ತರ ನಿರ್ದಿಷ್ಟ ವಿಷಯ ನಿರ್ದಿಷ್ಟ ಶಿಕ್ಷಣ ಪದವಿ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು. ಇದು
ಅಲ್ಲಿ ಇದೆಯಾ ಅಂತ ನೋಡೋದಾದರೆ ನೋಡಿ, ಇದು ರಿಪೋರ್ಟಲ್ಲಿ ಈ ರೀತಿ ಇದೆ. ಶಿಕ್ಷಕರ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಿಸಿದಂಥ ವಿಚಾರವನ್ನು ವಿವರಿಸುವಾಗ ಈ ಒಂದು ಕರಡು ಸಮಿತಿ, ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ನೋಡಿ, ಇಲ್ಲಿ ಶಿಕ್ಷಕರನ್ನು ರೂಪಿಸಲು 4 ವರ್ಷಗಳ ಸಂಯೋಜಿತ ಸ್ತರ ನಿರ್ದಿಷ್ಟ ವಿಷಯ ನಿರ್ದಿಷ್ಟ ಶಿಕ್ಷಣ ಪದವಿ ಕೋರ್ಸ್ಗಳನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಸಲಾಗುವುದು. ಇದು ಮೊದಲನೇ ಹೇಳಿಕೆ ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಎರಡನೇ ಹೇಳಿಕೆ ನೋಡೋದಾದರೆ, ದೇಶಾದ್ಯಂತ ಸಂಶೋಧನೆ ಮತ್ತು ಆವಿಷ್ಕಾರಗಳು ವರ್ಧಿಸಲು ಮತ್ತು ವಿಸ್ತರಿಸಲು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗುವುದು. ಇದಿದೆಯಾ ಅಂತ ನೋಡೋದಾದರೆ ಇದು ಸಹ ಇದೆ. ಅಲ್ಲಿ ನೋಡಿ, ಇಲ್ಲಿ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಅಥವಾ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ 6ನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ದೇಶಾದ್ಯಂತ ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ವೇಗವರ್ಧಿಸಲು ಮತ್ತು ವಿಸ್ತರಿಸಲು ಹೊಸ ಘಟಕವನ್ನು ಸ್ಥಾಪಿಸಲಾಗುವುದು. ಇದು ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಎರಡನೇ ಹೇಳಿಕೆ. ಇದು ಕೂಡ ಸರಿ ಇದೆ. ಅಲ್ಲಿಗೆ ಮೊದಲನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ಸರಿ ಇದೆ. ಮೂರನೇ ಹೇಳಿಕೆ ನೋಡೋದಾದರೆ, ಈ ನೀತಿಯು 2025ರ ವೇಳೆಗೆ ಕನಿಷ್ಠ 50% ವಿದ್ಯಾರ್ಥಿಗಳು ಔದ್ಯೋಗಿಕ ಶಿಕ್ಷಣ ಸೌಲಭ್ಯವನ್ನು ನೀಡುವ ಗುರಿಯನ್ನು ಹೊಂದಿದೆ. ಅಂದರೆ ಉದ್ಯೋಗಾಧಾರಿತ ಶಿಕ್ಷಣ ನೀಡ್ತೀವಿ ಅಂತ ಹೇಳ್ತಾ ಇದೆ ಅಂತ. ಹಾಗೆ ನೋಡೋದಾದರೆ ಇದು ಸರಿನಾ ತಪ್ಪಾ ಅಂತ ನೋಡೋದಾದರೆ, ಇದಕ್ಕೆ ಸಂಬಂಧಿಸಿದಂಥ ವಿಚಾರ ಇಲ್ಲಿ ಕೊಟ್ಟಿದ್ದಾರಾ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, ಔದ್ಯೋಗಿಕ ಶಿಕ್ಷಣ ಅಂತ 5ನೇ ಪಾಯಿಂಟಲ್ಲಿ ವಿಸ್ತರಿಸಿದ್ದಾರೆ. ಇದು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುತ್ತದೆ. ಈ ನೀತಿಯು 2025ರ ವೇಳೆಗೆ ಕನಿಷ್ಠ 50% ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ ಶಿಕ್ಷಣದ ಸೌಲಭ್ಯವನ್ನು ನೀಡುವ ಗುರಿಯನ್ನು ಹೊಂದಿದೆ. ಇದು ಮೂರನೇ ಹೇಳಿಕೆ ಕೂಡ ಸರಿಯಾಗಿದೆ. ಒಂದನೇ ಹೇಳಿಕೆ ಸರಿ ಇದೆ, ಎರಡನೇ ಹೇಳಿಕೆ ಸರಿ ಇದೆ, ಮೂರನೇ ಹೇಳಿಕೆ ಸರಿ ಇದೆ. ಈಗ ನಮ್ಗೆ ಉಳಿದಿರ್ತಕ್ಕಂಥದ್ದು ಕೊನೆಯ ಒಂದು ಹೇಳಿಕೆ ಯಾವುದು ಅಂದರೆ, ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಮತ್ತು ಕಲಿಕೆಗೆ ಸೂಕ್ತವಾದ ಶೈಕ್ಷಣಿಕ ಕ್ರಮ ಮತ್ತು ಪಠ್ಯಕ್ರಮವನ್ನು 5+2+3+2 ಮಾದರಿಯಲ್ಲಿ ವಿನ್ಯಾಸಗೊಳಿಸುವುದು. ಇದನ್ನು ನೋಡೋದಾದರೆ ಇಲ್ಲಿದೆ, ಇದಕ್ಕೆ ಪಠ್ಯಕ್ರಮ ಮತ್ತು ಶಿಕ್ಷಣ ಕ್ರಮ, ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸೂಕ್ತವಾದ ಶೈಕ್ಷಣಿಕ ಕ್ರಮ ಮತ್ತು ಪಠ್ಯಕ್ರಮವನ್ನು ನೋಡಿಲಿ 5+3 ಅಂತ ಹೇಳುತ್ತೆ. 5+3+3+4 ಮಾದರಿಯಲ್ಲಿ ವಿನ್ಯಾಸಗೊಳಿಸುವುದು. ಆದರೆ ನಾವು ಹೇಳ್ತಾ ಇರೋದು ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಷ್ಟು, 5+2+3+2. ಆದರೆ ಇಲ್ಲಿರ್ತಕ್ಕಂಥದ್ದು ಎಷ್ಟು, 5+3+3+4. ಇದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದನ್ನು ಅಲ್ಲಿ ಬದಲಾಯಿಸಿಕೊಡಿ. ಏನಿದು 5+3+3+4 ಅಂದರೆ ಇದು ಗೊತ್ತಿರಬೇಕು ನಿಮಗೆ. ಅಂದರೆ ಮೊದಲ 5 ವರ್ಷಗಳವರೆಗೆ ಪ್ರಾಥಮಿಕ ಶಿಕ್ಷಣ, ನಂತರ 3 ವರ್ಷ ಮಾಧ್ಯಮಿಕ ಶಿಕ್ಷಣ, ನಂತರ 3 ವರ್ಷ ಪ್ರೌಢಶಾಲಾ ಶಿಕ್ಷಣ ಅಥವಾ ಪದವಿಗೆ ಪೂರ್ವ ಶಿಕ್ಷಣ, 4 ವರ್ಷಗಳ ಪದವಿ ಶಿಕ್ಷಣ. ಈ ರೀತಿಯಾಗಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಶಿಕ್ಷಣವನ್ನು 4 ಹಂತಗಳಲ್ಲಿ ವಿಂಗಡಿಸ್ಕೊಂಡಿದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ನಾವು ಮತ್ತೆ ವಾಪಸ್ಸು ಹೇಳಿಕೆಗಳಿಗೆ ಬರೋದಾದರೆ, ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆನೂ ಸರಿ, ಮೂರನೇ ಹೇಳಿಕೆನೂ ಸರಿ, ನಾಲ್ಕನೇ ಹೇಳಿಕೆ ಈ ಭಾಗದಲ್ಲಿ ಮಾತ್ರ ತಪ್ಪಾಗಿದೆ. ಇಲ್ಲಿ ಏನಾಗಬೇಕಿತ್ತು, 5+3+4 ಅಂತ ಆಗಬೇಕಿತ್ತು. ಇದು 5+2+3+2 ಆಗಿಬಿಟ್ಟಿದೆ. ಹಾಗಾಗಿ ಸರಿಯಾದಂಥ ಉತ್ತರ 1, 2, 3 ಸರಿ ಅಂತಕ್ಕಂಥದ್ದು ಸರಿಯಾಗಿದೆ. ಇದು KS ಲೆವೆಲ್ಗೆ ಇರ್ತಕ್ಕಂಥ ಅಥವಾ FDA ಲೆವೆಲ್ಗೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಯಾರೆಲ್ಲ FDAಗೆ KSಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವ್ರಿಗೆ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಪ್ರಶ್ನೆ ಆಗುತ್ತೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. 2019ರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಯಾವಾಗಲೂ ಪ್ರಶ್ನೆನ ಕೇರ್ಫುಲ್ಲಾಗಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊದಲು ಪ್ರಶ್ನೆ ಸರಿಯಾಗಿ ನಮ್ಗೆ ಅರ್ಥ ಆದರೆ ಆನ್ಸರ್ ಮಾಡೋದು ಸುಲಭ ಆಗುತ್ತೆ. ಪ್ರಶ್ನೆನೇ ತಪ್ಪಾಗಿ ಅರ್ಥೈಸ್ಕೋಬಾರ್ದು. ಇಲ್ಲಿ ಒಂದು ಪದ ಇದೆ ನೋಡಿ, ಈ ಕೆಳಕಂಡ ಹೇಳಿಕೆಗಳಲ್ಲಿ ತಪ್ಪಾಗಿರುವುದು ಯಾವುದಕ್ಕೆ ಸಂಬಂಧಿಸಿದಂತೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2019ರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ತಪ್ಪಾಗಿರುವಂಥ ಹೇಳಿಕೆಯನ್ನು ನೋಡಬೇಕಾಗತ್ತೆ. ನೋಡೋಣ ಏನು ತಪ್ಪಾಗಿರೋ ಹೇಳಿಕೆ, ಈ ಹೇಳಿಕೆಗಳೇನು ಅಂತ ನೋಡಿಬಿಟ್ರೆ ಸರಿಯಾಗುತ್ತೆ. ಮೊದಲನೇ ಹೇಳಿಕೆ, ಶಾಲಾ ಶಿಕ್ಷಣವು
ಕನಿಷ್ಠ 5ನೇ ತರಗತಿಯವರೆಗೆ, ಸಾಧ್ಯವಾದಲ್ಲಿ 8ನೇ ತರಗತಿಯವರೆಗೆ ಸ್ಥಳೀಯ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಲಭ್ಯವಾಗಬೇಕು. ಇದು ಮೊದಲನೇ ಹೇಳಿಕೆ. ಇದು ತಪ್ಪಾಗಿದೆಯಾ ಅಥವಾ ಸರಿ ಇದೆಯಾ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಬಗ್ಗೆ ಮಾತ್ರ ನಾವೀಗ ತಿಳ್ಕೊಳ್ತಾ ಇದ್ವಿ. ಶಾಲಾ ಶಿಕ್ಷಣವು ಕನಿಷ್ಠ 5ನೇ ತರಗತಿಯವರೆಗೆ, ಸಾಧ್ಯವಾದಲ್ಲಿ 8ನೇ ತರಗತಿಯವರೆಗೆ ಸ್ಥಳೀಯ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಲಭ್ಯವಾಗಬೇಕು. ಇದು ಮೊದಲನೇ ಹೇಳಿಕೆ. ಇದು ರಿಪೋರ್ಟು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಕರಡು ಸಮಿತಿ ಒಂದು ಸಮಿತಿಯ ರಿಪೋರ್ಟನ್ನು ಕೊಡ್ತಾ ಇದ್ದೀನಿ. ಇದು ಮೊದಲನೇ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ನಾವು ಎರಡನೇ ಹೇಳಿಕೆಯನ್ನು ನೋಡೋಣ. ಎರಡನೇ ಹೇಳಿಕೆ ಏನು ಹೇಳುತ್ತೆ ಅಂತ ನೋಡಿದ್ರೆ, ಶಿಕ್ಷಕರು ನಮ್ಮ ಸಮಾಜದ ಅತಿ ಮುಖ್ಯ ವ್ಯಕ್ತಿಗಳು ಮತ್ತು ಬದಲಾವಣೆಯ ಹರಿಕಾರರು ಎಂದು ನೀತಿ ನಂಬುತ್ತದೆ. ನೋಡಿ, 2019ರ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಕರನ್ನು ನಮ್ಮ ಸಮಾಜದ ಅತಿ ಮುಖ್ಯ ವ್ಯಕ್ತಿಗಳು ಮತ್ತು ಬದಲಾವಣೆಯ ಹರಿಕಾರರು ಎಂದು ನಂಬುತ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ನೋಡೋದಾದರೆ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿದೆ ನೋಡಿ, ಶಿಕ್ಷಕರು ಬದಲಾವಣೆಯ ಹರಿಕಾರರು ಅನ್ನೋ ಹೆಡಿಂಗಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಶಿಕ್ಷಕರು ನಮ್ಮ ಸಮಾಜದ ಅತಿ ಮುಖ್ಯ ವ್ಯಕ್ತಿಗಳು ಮತ್ತು ಬದಲಾವಣೆಯ ಹರಿಕಾರರು ಎಂದು ಈ ನೀತಿಯು ನಂಬಿರುತ್ತದೆ. ವಿವರಣೆ ನೀಡಲಾಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಹಾಗಾಗಿ ನಾವೀಗ ಮೂರನೇ ಹೇಳಿಕೆಗೆ ಬರಬೇಕಾಗತ್ತೆ. ಮೊದಲನೇ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ಸರಿಯಾಗಿದೆ. ಈಗ ಮೂರನೇ ಹೇಳಿಕೆ ನೋಡೋಣ. ಮೂರನೇ ಹೇಳಿಕೆ ಏನಿದೆ ಅಂದರೆ, ಪ್ಯಾರಾ ಟೀಚರ್ಸ್ ಅಥವಾ ಅನರ್ಹ ಅಥವಾ ಗುತ್ತಿಗೆ ಶಿಕ್ಷಕರು ಈ ಅಭ್ಯಾಸವನ್ನು 2025ರ ವೇಳೆಗೆ ದೇಶಾದ್ಯಂತ ನಿಲ್ಲಿಸಲಾಗುವುದು. ಅಂದರೆ ಈ ಗುತ್ತಿಗೆ ಆಧಾರದ ಮೇಲೆ ಟೀಚರ್ಸನ್ನು ತಗೊಳ್ತಾರಲ್ಲ ಶಾಲೆಗಳಿಗೆ, ಇದನ್ನು 2025ರ ವೇಳೆಗೆ, ಇದನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು, ನಿಲ್ಲಿಸಲಾಗುವುದು ಅಂತ ಹೇಳಿಕೆ ಇದೆ. ಇದನ್ನು ನಾವು ನೋಡೋದಾದರೆ ವಿವರಣೆ ನಿಜವಾಗ್ಲೂ ಇದು ಸರಿ ಇದೆಯಾ, ಇದು ಆ ರೀತಿ ಇದೆಯಾ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, ಪ್ಯಾರಾ ಟೀಚರ್ಸ್ ಅನರ್ಹ ಅಥವಾ ಗುತ್ತಿಗೆ ಶಿಕ್ಷಕರು ಅಭ್ಯಾಸವನ್ನು 2022ರ ವೇಳೆಗೆ, ಈ ನಿಮ್ಮ ಇಸ್ವಿಯನ್ನು ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡಬೇಕು. ಪ್ಯಾರಾ ಟೀಚರ್ಸ್ ಅಭ್ಯಾಸವನ್ನು 2022ರ ವೇಳೆಗೆ ದೇಶಾದ್ಯಂತ ನಿಲ್ಲಿಸಲಾಗುವುದು. ಅಲ್ಲಿ ಎಷ್ಟರೊಳಗೆ ಅಂತ ಹೇಳಿದ್ದಾರೆ? 2025ರೊಳಗೆ. ಅದೇನಾಗಬೇಕಿತ್ತು? 2022 ಆಗಬೇಕಿತ್ತು. ಆದರೆ 2022 ಅನ್ನೋ ಬದಲಿಗೆ 2025 ಅಂತ ಆಗಿದೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಈ ಹೇಳಿಕೆ ತಪ್ಪಾಗಿದೆ, ಮೂರನೇ ಹೇಳಿಕೆ. ಇನ್ನು ನಾವು ಇಷ್ಟಕ್ಕೆ ನಿಲ್ಲಿಸಬಾರ್ದು, ಮುಂದುವರೆದಂತೆ ನಮ್ಗೆ ಆನ್ಸರ್ ಸಿಕ್ಬಿಡ್ತು ಅಂದ ತಕ್ಷಣ ಹೋಗ್ಬಿಡ್ಬಾರ್ದು. ನಾಲ್ಕನೇ ಹೇಳಿಕೆನೂ ಒಂದು ಬಾರಿ ನೋಡೋಣ. ಕೆಲವು ಸಂದರ್ಭದಲ್ಲಿ ಎರಡು ಹೇಳಿಕೆಗಳು ತಪ್ಪಾಗಿರ್ಬೋದು. ಆದರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2020ರ ವೇಳೆಗೆ ಪುನರ್ ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ ಅಂತ ಇಲ್ಲಿ ಒಂದು ಹೇಳಿಕೆ ಇದೆ. ಈ ಹೇಳಿಕೆ ಸರಿನಾ ತಪ್ಪಾ ಅಂತ ನೋಡೋದಾದರೆ ಇಲ್ಲಿದೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕನ್ನು 2020ರ ವೇಳೆಗೆ ಪುನರ್ ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ. ಇದು ಆ್ಯಸ್ ಇಟ್ ಈಸ್ ಅಲ್ಲಿ ಕೊಟ್ಟಿರೋದ್ರಿಂದ ಇದು ಸಹ ಸರಿ ಇದೆ. ಇದು ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾಗಿ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಈ ಆಗಿದೆ. ಅಂದರೆ ತಪ್ಪಾದ ಹೇಳಿಕೆ ನಾವು ಗುರುತಿಸಬೇಕು. ಈ ಹೇಳಿಕೆನೂ ಸರಿ ಇದೆ. ಮೊದಲ ಎರಡು ಹೇಳಿಕೆಗಳು ಸರಿ ಇದೆ, ಕೊನೆ ಹೇಳಿಕೆ ಸರಿ ಇದೆ. ಮೂರನೇ ಹೇಳಿಕೆನಲ್ಲಿ ಇಸ್ವಿ ಮಾತ್ರ ತಪ್ಪಾಗಿದೆ. 2025 ಅಂತ ಕೊಟ್ಬಿಟ್ಟಿದ್ದಾರೆ, ಅದು 2022 ಆಗಬೇಕಿತ್ತು. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಮೇಲಿನ ಯುವ ಸಲಹಾ ಸಮಿತಿಗೆ ವಿಶ್ವದ ಎಷ್ಟು ಯುವ ನಾಯಕರನ್ನು ನಾಮಕರಣ ಮಾಡಲಾಯಿತು? ಆಪ್ಷನ್ಸು 6 ನಾಯಕರನ್ನು, 5 ನಾಯಕರನ್ನು, 7 ನಾಯಕರನ್ನು, 8 ನಾಯಕರನ್ನು. ಇದಕ್ಕೆ ಸಂಬಂಧಿಸಿದಂತೆ ಈಗ ವಿಶ್ವಸಂಸ್ಥೆ ಇತ್ತೀಚೆಗೆ ಏನು ಮಾಡಿದೆ? ಹವಾಮಾನ ಬದಲಾವಣೆ ಮೇಲೆ ಒಂದು ಯುವ ಸಲಹಾ ಸಮಿತಿ ಅಂತ ಮಾಡಿದೆ. ಅಂದರೆ ಸುಮಾರು ನಾಯಕರನ್ನು ಒಂದು ಸಲಹಾ ಸಮಿತಿ ಮಾಡಿದೆ. ಆ ಸಲಹಾ ಸಮಿತಿಗೆ ಎಷ್ಟು ಜನರನ್ನು ನಾಮಕರಣ ಮಾಡಿದೆ ಅನ್ನೋದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಿಸಿ. ಈ ಹಿಂದಿನ 4ನೇ ಪ್ರಶ್ನೆ ಮತ್ತು 5ನೇ ಪ್ರಶ್ನೆ ಎರಡಕ್ಕೂ ನಾನು ವಿವರಣೆಯನ್ನು ಆಮೇಲೆ ಕೊಡ್ತೇನೆ. 5ನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ವಿಶ್ವಸಂಸ್ಥೆಯು ಹವಾಮಾನ ಬದಲಾವಣೆಯ ಮೇಲಿನ ಯುವ ಸಲಹಾ ಸಮಿತಿಗೆ ಭಾರತದ ಇವರನ್ನು ನಾಮಕರಣ ಮಾಡಿದೆ. ಯಾರನ್ನ ಅಂತ ಇಲ್ಲಿ ಅವರನ್ನು ಅಂತ ಆಗಿದೆ, ಅದು ಇವರನ್ನ ಯಾವುದೋ ಒಂದು. ಈಗ ಆಪ್ಷನ್ಸ್ ನೋಡಿದಾದ್ರೆ ಮೊದಲನೇದು ಸುಂದರ್ ಪಿಚೈ, ಎರಡನೇದು ಅರ್ಚನಾ ಸೋರೆಂಗ್, ಮೂರನೇದು ಪ್ರಿಯಾಂಕ ಚೋಪ್ರಾ,
4ನೇದು ವಿರಾಟ್ ಕೊಹ್ಲಿ. ಈ ಎರಡೂ ಪ್ರಶ್ನೆಗೆ ಈಗ ನಾವು ಆನ್ಸರನ್ನು ನೋಡೋದಾದರೆ ಒಂದು ಚೂರು ಮುಂದುವರೆದಂತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ, ಇತ್ತೀಚೆಗೆ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಇಂಥದ್ದನ್ನೆಲ್ಲ ನೀವು ಓದಿ ಗಮನಿಸಿ ನೋಟ್ ಮಾಡಿ ಇಟ್ಕೊಂಡ್ರೆ ಈ ಥರದ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. UN ಅಂದರೆ ವಿಶ್ವಸಂಸ್ಥೆ ಅಂತ, ಯುನೈಟೆಡ್ ನೇಷನ್ಸ್ ಅಂತ ಹೇಳಿ. UN ಹವಾಮಾನ ಬದಲಾವಣೆಯ ಸಲಹಾ ಸಮಿತಿಗೆ ಭಾರತೀಯ ಯುವತಿ ಯಾರು? ಇಲ್ಲಿದೆ ನೋಡಿ, ಅರ್ಚನಾ ಸೊರೆಂಗ್. ಹದಗೆಡುತ್ತಿರುವ ಜಾಗತಿಕ ಹವಾಮಾನ ಪರಿಸ್ಥಿತಿಯ ಸುಧಾರಣೆಗೆ ವಿಶ್ವಸಂಸ್ಥೆಯು ರಚಿಸಿರುವ ಹೊಸ ಸಲಹಾ ಸಮಿತಿಗೆ ನಾಮಕರಣಗೊಂಡಿರುವ ಭಾರತೀಯ ಯುವತಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೊಸದಾಗಿ ರಚಿಸಿರುವ ಹವಾಮಾನ ಬದಲಾವಣೆಯ ಮೇಲಿನ ಯುವ ಸಲಹಾ ಸಮಿತಿಗೆ ಅರ್ಚನಾ ಸೊರೆಂಗ್ ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಿಂದ 18ರಿಂದ 28 ವರ್ಷದೊಳಗಿನ 7 ಮಂದಿ ಯುವ ನಾಯಕರನ್ನು ನಾಮಕರಣ ಮಾಡಿದ್ದಾರೆ. ನೋಡಿ, ನಾವು ಇಷ್ಟು ಓದಿದ್ರೆ ಅಲ್ಲಿ ಬಂದಿರತಕ್ಕಂಥ 2 ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ಇಡೀ ಆರ್ಟಿಕಲನ್ನು ಓದಿ ಇದ್ರ ಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ಇಲ್ಲಿ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಯಾರು ಅಂತಲೂ ತಿಳಿಯುತ್ತೆ. ಹವಾಮಾನ ಬದಲಾವಣೆಯ ಮೇಲೆ ಇತ್ತೀಚೆಗೆ ಯಾವ ಸಮಿತಿಯನ್ನು ರಚನೆ ಮಾಡಿದ್ರು ಅಂತಲೂ ಗೊತ್ತಾಗುತ್ತೆ. ಎಷ್ಟರ ವಯಸ್ಸಿನ ಒಳಗಿನವರನ್ನು ಇಲ್ಲಿಗೆ ನಾಮಕರಣ ಮಾಡಿದ್ದಾರೆ ಅಂತಲೂ ಗೊತ್ತಾಗುತ್ತೆ. 18ರಿಂದ 28. ಎಷ್ಟು ಜನರನ್ನು ನಾಮಕರಣ ಮಾಡಿದ್ದಾರೆ? 7 ಮಂದಿಯನ್ನು, ಅಂದರೆ 7 ಜನರನ್ನು. ಅದರಲ್ಲಿ ಒಬ್ಬರು ಭಾರತದವರು, ಭಾರತದ ಯುವತಿ ಅರ್ಚನಾ ಸೊರೆಂಗ್. ಇದು ನಿಮಗೆ ಗೊತ್ತಿದ್ದರೆ ಇಂದಿನ 2 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಇಲ್ಲಿ ನೀವು ನೋಡಿ, 4ನೇ ಪ್ರಶ್ನೆ, ಇತ್ತೀಚೆಗೆ ವಿಶ್ವಸಂಸ್ಥೆಯು ಹವಾಮಾನ ಬದಲಾವಣೆಯ ಮೇಲಿನ ಯುವ ಸಲಹಾ ಸಮಿತಿಗೆ ವಿಶ್ವದ ಎಷ್ಟು, ಅಂದರೆ 7 ಯುವ ನಾಯಕರನ್ನು ನಾಮಕರಣ ಮಾಡಲಾಯಿತು ಅಲ್ವಾ? ಓದ್ಕೊಂಡ್ವಿ ನಾವು ಅದನ್ನು. ಈಗ ನೆಕ್ಸ್ಟು ಯಾರು, ಭಾರತದವರು ಯಾರು ಅದರಲ್ಲಿ ಅಂತ ನೋಡಿದ್ರೆ ಅರ್ಚನಾ ಸೊರೆಂಗ್ ಇವರನ್ನು ನಾಮಕರಣ ಮಾಡಲಾಗಿದೆ. ಹೀಗೆ ನೀವು ಓದಿ ತಿಳ್ಕೊಂಡಿದ್ರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾಗಿ ಆನ್ಸರ್ ಮಾಡಬಹುದು. ಇನ್ನು 6ನೇ ಪ್ರಶ್ನೆ, 2018ರ 4ನೇ ಅಖಿಲ ಭಾರತ ಹುಲಿ ಅಂದಾಜು ವರದಿ ಪ್ರಕಾರ ಜಗತ್ತಿನ ಒಟ್ಟು ಹುಲಿಗಳ ಪೈಕಿ ಭಾರತದಲ್ಲಿ ಶೇಕಡ ಎಷ್ಟು ಹುಲಿಗಳು ಇವೆ? 60%, 70%, 50%, 75%? ಇದನ್ನು ನೀವು ಇತ್ತೀಚೆಗೆ 2-3 ದಿನಗಳ ದಿನಪತ್ರಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ಈ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬಹುದು. ನೋಡೋಣ, ಇದು ಹಿಂದಿನ ಪ್ರಶ್ನೆಯೂ ಸೇರಿದಂತೆ ಈಗ 6 ಮತ್ತು 7ನೇ ಪ್ರಶ್ನೆಗಳಿಗೆ ಮುಂದೆ ನಾನು ವಿವರಣೆಯನ್ನು ಕೊಡ್ತೇನೆ. 2018ರ 4ನೇ ಅಖಿಲ ಭಾರತ ಹುಲಿ ಅಂದಾಜಿನ ವರದಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಮೊದಲ 3 ರಾಜ್ಯಗಳು ಯಾವುವು ಅಂತ. ಆನ್ಸರು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನು ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು. ಇದು ಸರಿನಾ? 2ನೇ ಆಪ್ಷನು ಕರ್ನಾಟಕ, ಮಧ್ಯಪ್ರದೇಶ, ತಮಿಳುನಾಡು. 3ನೇ ಆಪ್ಷನು ಮಧ್ಯಪ್ರದೇಶ, ಉತ್ತರಾಖಂಡ್, ಕರ್ನಾಟಕ. 4ನೇ ಆಪ್ಷನು ಮಧ್ಯಪ್ರದೇಶ, ಕರ್ನಾಟಕ, ಉತ್ತರಾಖಂಡ್. ಹೀಗೆ ನಿಮಗೆ 2 ಪ್ರಶ್ನೆಗಳು. 6ನೇ ಪ್ರಶ್ನೆ, ಎಷ್ಟು ಪರ್ಸೆಂಟ್ ಹುಲಿಗಳು, ಜಗತ್ತಿನ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ ಭಾರತದಲ್ಲಿ ಶೇಕಡ ಎಷ್ಟು ಹುಲಿಗಳಿದ್ದಾವೆ ಅಂತ ಒಂದು ಪ್ರಶ್ನೆ, 6ನೇ ಪ್ರಶ್ನೆ. 7ನೇ ಪ್ರಶ್ನೆ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಮೊದಲ 3 ಭಾರತದ ರಾಜ್ಯಗಳು ಯಾವುವು ಅಂತೇಳಿ. ಈಗ ಆ ವಿವರಣೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದನ್ನು ಒಂದು ಆರ್ಟಿಕಲ್ ನೋಡೋದಾದರೆ ಇಲ್ಲಿ ನಿಮಗೆ 7ನೇ ಪ್ರಶ್ನೆ ಏನಿತ್ತು? ಮೊದಲ 3 ರಾಜ್ಯಗಳು ಇಲ್ಲಿದೆ ನೋಡಿ. ಮಧ್ಯಪ್ರದೇಶದಲ್ಲಿ 526 ಹುಲಿಗಳು, ಮಧ್ಯಪ್ರದೇಶದಲ್ಲಿ ಇರತಕ್ಕಂಥದ್ದು 526 ಹುಲಿಗಳು. ಮಧ್ಯಪ್ರದೇಶದಲ್ಲಿ 526 ಹುಲಿಗಳಿದಾವಂತೆ. ಇದು ಮೊದಲನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ. 526 ಹುಲಿಗಳನ್ನು ಹೊಂದೋದ್ರ ಮೂಲಕ ಮೊದಲನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಬಹಳ ಅಂತರ ಇಲ್ಲ, ನಮ್ಮ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ 524 ಹುಲಿಗಳಿದಾವಂತೆ, ಇಲ್ಲಿದೆ ನೋಡಿ. ಹಾಗೆಯೇ ಉತ್ತರಾಖಂಡ್ 3ನೇ ಸ್ಥಾನದಲ್ಲಿ ಯಾವುದಿದೆ? ಉತ್ತರಾಖಂಡ್ ಇದೆ. ಉತ್ತರಾಖಂಡದಲ್ಲಿ 442 ಹುಲಿಗಳಿದ್ದಾವೆ. 442 ಹುಲಿಗಳಿದ್ದಾವೆ. ಈ 3 ರಾಜ್ಯಗಳು ಮೊದಲ 3 ಸ್ಥಾನದಲ್ಲಿವೆ. ಹಾಗಾಗಿ ನಿಮಗೆ ಹಿಂದಿನ ಪ್ರಶ್ನೆ ಗೊತ್ತಾಯಿತು. ನಿಮಗೆ 7ನೇ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, 526 ಹುಲಿಗಳನ್ನು ಹೊಂದೋದ್ರ ಮೂಲಕ.
ಕರ್ನಾಟಕ 2ನೇ ಸ್ಥಾನದಲ್ಲಿದೆ 524 ಹುಲಿಗಳನ್ನು ಹೊಂದೋದ್ರ ಮೂಲಕ. 3ನೇ ಸ್ಥಾನದಲ್ಲಿ ಉತ್ತರಾಖಂಡ್ ಇದೆ 442 ಹುಲಿಗಳನ್ನು ಹೊಂದೋದ್ರ ಮೂಲಕ. ಇದು ನಿಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು. 7ನೇ ಪ್ರಶ್ನೆಗೆ. ಈಗ 6ನೇ ಪ್ರಶ್ನೆ ನಮಗೆ ಗೊತ್ತಿದೆ ಎಷ್ಟು % ಹುಲಿಗಳಿದ್ದಾವೆ ಅಂತ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಆರ್ಟಿಕಲನ್ನು ನಾವು ಜಗತ್ತಿನಲ್ಲಿ ಇರ್ತಕ್ಕಂಥ ಹುಲಿಗಳಲ್ಲಿ ಇಲ್ಲಿದೆ. ಇಲ್ಲೊಂದು 1973ರಲ್ಲಿ ಭಾರತದ 9 ಹುಲಿ ರಕ್ಷಿತಾರಣ್ಯಗಳು ಇದ್ದವು. 1973ರಲ್ಲಿ 9 ಹುಲಿ ರಕ್ಷಿತಾರಣ್ಯಗಳಿದ್ದವು. ಈಗ ಅವುಗಳ ಸಂಖ್ಯೆ 50ಕ್ಕೇರಿದೆ. ಜಗತ್ತಿನ ಒಟ್ಟು ಹುಲಿಗಳ ಪೈಕಿ ಶೇಕಡ 70% ಭಾರತದಲ್ಲಿವೆ. ನೋಡಿ, ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಮೊದಲನೇ ಪ್ರಶ್ನೆಗೆ ಆನ್ಸರನ್ನು ಈಗ ನಾವು ಏನು ಸರಿಯಾದಂಥ ಉತ್ತರ, ಶೇಕಡ 70% ಹುಲಿಗಳು ಭಾರತದಲ್ಲಿವೆ ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಅದೆಲ್ಲ ಈ ನೀವು ಆರ್ಟಿಕಲನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡು ತಿಳ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಇಲ್ಲೊಂದು ಆರ್ಟಿಕಲ್ ಇದೆ ನೋಡಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಹುಲಿ ಏನು ಗಣತಿಯನ್ನು 2006ರಿಂದ ಮಾಡ್ತಾ ಬರ್ತಾ ಇದ್ದಾರೆ. 2006ರಿಂದ ಹುಲಿ ಗಣತಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. 2006ರಲ್ಲಿ ಒಟ್ಟು 1411 ಹುಲಿಗಳಿದ್ವು. 2006ರಲ್ಲಿ ಇಡೀ ದೇಶದಲ್ಲಿ 1411 ಹುಲಿಗಳಿದ್ವು. 2000 ನೋಡಿ ಇಲ್ಲಿದೆ, 2006ರಲ್ಲಿ 1411 ಹುಲಿಗಳಿದ್ವು. 2010ರಲ್ಲಿ 4 ವರ್ಷಕ್ಕೊಮ್ಮೆ ಈ ಹುಲಿ ಗಣತಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. 2010ರಲ್ಲಿ 1706 ಹುಲಿಗಳು ಇದ್ವು. 2014ರಲ್ಲಿ 2226 ಹುಲಿಗಳಿದ್ವು. 2018ರಲ್ಲಿ 2967 ಹುಲಿಗಳು ಭಾರತದಲ್ಲಿ ಇವೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಹುಲಿ ಗಣತಿಯನ್ನು ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? 4 ವರ್ಷಗಳಿಗೊಮ್ಮೆ. ಹುಲಿ ಗಣತಿಯನ್ನು ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಿಮಗಿದು ಚೆನ್ನಾಗಿ ಗೊತ್ತಿರಬೇಕು. ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು 5 ಮುಖ್ಯವಾದ ಸ್ಥಳಗಳಿವೆ, ಹುಲಿ ತಾಣಗಳಿವೆ. ಅದು ಯಾವ್ಯಾವುದು ಅಂದರೆ, ಮೊದಲನೇದಾಗಿ ಕಾಳಿ ಅಭಯಾರಣ್ಯ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಅಥವಾ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ಒಂದು ಇದು ಕಂಡುಬರುತ್ತೆ. ಇಲ್ಲಿ ಸುಮಾರು 1306 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವಾದ ಹುಲಿ ಸಂರಕ್ಷಿತ ತಾಣ ಇದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ 2ನೇದು ಬಂದು ಬಂಡೀಪುರ. ಇಲ್ಲಿ ಸುಮಾರು 126 ಹುಲಿಗಳಿದಾವಂತೆ ಬಂಡೀಪುರ ರಕ್ಷಿತಾರಣ್ಯದಲ್ಲಿ. ಇನ್ನು 3ನೇದು ಬಂದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ. 4ನೇದು ಬಂದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. 5ನೇದು ನಾಗರಹೊಳೆ. ಇವು ಕರ್ನಾಟಕದಲ್ಲಿರ್ತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶಗಳು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ ನೋಡಿ. ಇತ್ತೀಚೆಗೆ ವಿಶ್ವ ಹುಲಿ ದಿನಾಚರಣೆಯನ್ನು ಈ ದಿನಾಂಕದಂದು ಆಚರಿಸಲಾಯಿತು ಅಂತ ಪ್ರಶ್ನೆ. ಯಾವ ದಿನದಂದು ವಿಶ್ವ ಹುಲಿ ದಿನನ ಆಚರಿಸಿದ್ರು? ಜುಲೈ 27, ಜುಲೈ 28, ಜುಲೈ 29 ಅಥವಾ ಜುಲೈ 26? ಯಾವುದು ಅಂತ ನೋಡೋದಾದರೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಯಾವ ದಿನಾಂಕದಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಯಿತು? ನಿಮಗೆ ಆನ್ಸರ್ ಗೊತ್ತಿರಲಿ ನೋಡಿ, ಇಲ್ಲಿದೆ. ಜುಲೈ 29 ವಿಶ್ವ ಹುಲಿ ದಿನಾಚರಣೆ ಅಂತ ಹೇಳ್ತಿದ್ದಾರೆ. ಜುಲೈ, ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಜುಲೈ 29 ವಿಶ್ವ ಹುಲಿ ದಿನ ಅಂತ ಆಚರಿಸ್ತಾರೆ. ಹಾಗಾಗಿ ನಿಮಗೆ ಸರಿಯಾದಂಥ ಆನ್ಸರ್ ಯಾವುದು? ಜುಲೈ 29 ವಿಶ್ವ ಹುಲಿ ದಿನ ಎಂದು ಆಚರಿಸಲಾಗುತ್ತದೆ. ಇದು ನಿಮಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನೋಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪರೀಕ್ಷೆಗೆ ಹೋಗಬೇಕಾದ್ರೆ. ಇನ್ನೊಂದು ಪ್ರಶ್ನೆ ಇದೆ. ಹುಲಿ ಗಣತಿಯನ್ನು ಕೇಂದ್ರ ಸರ್ಕಾರ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಿದೆ? ಆಗಲೇ ನಾನು ಹೇಳ್ತಾ ಇದ್ದೆ, ಭಾರತದಲ್ಲಿ ಕೇಂದ್ರ ಸರ್ಕಾರ ಹುಲಿ ಗಣತಿಯನ್ನು ಮಾಡ್ತಾ ಬಂದಿದೆ. 2006ರಲ್ಲಿ, 2010ರಲ್ಲಿ, 2014ರಲ್ಲಿ, 2018ರಲ್ಲಿ ಹುಲಿ ಗಣತಿಯನ್ನು ಮಾಡಿದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಪ್ರತಿ ಒಂದು ಇದರಲ್ಲೂ ಸಂಖ್ಯೆ ಹೆಚ್ಚಾಗ್ತಾನೆ ಬಂದಿದೆ. 1410 ಹುಲಿಗಳಿದ್ವು. ಆ ನಂತರ 1700 ನಿಮಗೆ ಇಲ್ಲಿ ತೋರಿಸ್ದೆ, ಆಗಲೇ ನಾನು ಮಾರ್ಕ್ ಮಾಡಿ ಅದನ್ನು
ತೋರಿಸಿದ್ದೆ. ಇಲ್ಲಿದೆ ನೋಡಿ, 1706, 2226 ಮತ್ತು 2967 ಹುಲಿಗಳು ಇದ್ವು ಅಂತ ಹೇಳಿ. ಇದಿಷ್ಟು ನೋಡಿ, ಇದು ನಿನ್ನೆ ಅಂದರೆ ಏಪ್ರಿಲ್ 1ನೇ ತಾರೀಕಿನ ಅಥವಾ ಏಪ್ರಿಲ್ 31ನೇ ತಾರೀಕು 1 ಅಥವಾ 31ರಲ್ಲಿ ನಿಮಗೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಎಡಿಟೋರಿಯಲ್ ಕಾಲಮಲ್ಲಿ ಬಂದಿದೆ. ಹುಲಿ ಸಂರಕ್ಷಣೆಗೆ ಕಾರಿಡಾರ್ ಸೃಷ್ಟಿಗೆ ಸಿಗಲಿ ಆದ್ಯತೆ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿದೆ. ಇದರಲ್ಲೂ ಸಾಕಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಕರ್ನಾಟಕ ಮೊದಲ 3 ಗಣತಿಗಳಲ್ಲಿ ಅಂದರೆ 2006, 2010, 2014ರ ಗಣತಿಗಳಲ್ಲಿ ಕರ್ನಾಟಕನೇ ಮೊದಲನೇ ಸ್ಥಾನದಲ್ಲಿತ್ತು. 2018ರ ಗಣತಿಯಲ್ಲಿ ಮಧ್ಯಪ್ರದೇಶಕ್ಕಿಂತ ಕೇವಲ 2 ಹುಲಿಗಳು ಕಡಿಮೆ ಹೊಂದಿರೋದ್ರ ಮೂಲಕ 2ನೇ ಸ್ಥಾನಕ್ಕೆ ಕುಸಿದಿದೆ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಬಹಳ ಚೆನ್ನಾಗಿದೆ. ಇದನ್ನು ನೀವು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಹುಲಿ ಸಂಖ್ಯೆ ಗಣತಿ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೆ ನೀವು ಸರಿಯಾದ ರೀತಿಯಲ್ಲಿ ಆನ್ಸರನ್ನು ಮಾಡಬಹುದು. ಇತ್ತೀಚೆಗೆ ಭಾರತದಲ್ಲಿ BS4 ವಾಹನಗಳ ಮಾರಾಟ ತಡೆದು BS6 ವಾಹನಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಹಾಗಾದರೆ BS ಅಂದರೆ ಏನು? ಭಾರತ್ ಸಂಚಾರ್ ಅಂತನ, BS ಅಂದರೆ ಭಾರತ್ ಸ್ಟೇಜ್ ಅಂತನ, ಭಾರತ್ ಸರ್ಕಲ್ ಅಂತನ, ಅಥವಾ ಭಾರತ್ ಸರ್ವಿಸ್ ಅಂತನ? ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಎಲ್ಲರೂ ವೆಹಿಕಲ್ ಓಡಿಸ್ತಾ ಇರ್ತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಆದರೂ ಅಲ್ಲಿ ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. BS4, BS6 ಅಂತೆಲ್ಲ ಹೆಚ್ಚು ಪೇಪರಲ್ಲೆಲ್ಲ ಬಂದಿದ್ದು ನಾವು ಕೇಳಿರ್ತೀವಿ. ಹಾಗಾಗಿ ಏನಿದು BS6 ಅಂದರೆ? BS6 ಅಂದರೆ BS ಅಂದರೆ ಏನು ಅಂತ ತಿಳ್ಕೊಬೇಕು ನಾವು ಮೊದಲು. ಇಲ್ಲಿದೆ ನೋಡಿ, BS ಅಂದರೆ ವಾಹನ ಉಗುಳುವ ಹೊಗೆಯಲ್ಲಿರುವ ಮಾಲಿನ್ಯಕಾರಕ ಪ್ರಮಾಣಕ್ಕೆ ಮಿತಿ ಹೇರುವ ಕ್ರಮಕ್ಕೆ BS ಎನ್ನಲಾಗುತ್ತದೆ. ಜಾಗತಿಕ ಮಟ್ಟದಲ್ಲಿ ಇದನ್ನು ಯೂರೋ ಸ್ಟೇಜ್ ಅಂತಾರೆ, ಅಂದರೆ ES ಅಂತ ಕರೀತಾರೆ. ಯೂರೋ ಸ್ಟೇಜ್ ಅಂತ ಹೇಳಿ ಕರೀತಾರೆ. ಜಾಗತಿಕ ಮಟ್ಟದಲ್ಲಿ ಇದನ್ನು ES ಅಂತ ಹೇಳಿ ಕರೀತಾರೆ. ಆದರೆ ಭಾರತದಲ್ಲಿ ಇದನ್ನು ಭಾರತ್ ಸ್ಟೇಜ್, BS ಅಂದರೆ ಏನು? ಭಾರತ್ ಸ್ಟೇಜ್. 2000ನೇ ಇಸ್ವಿನಲ್ಲಿ BS1 ಜಾರಿಗೆ ತರಲಾಗಿತ್ತು. ಹಂತ ಹಂತವಾಗಿ BS2, BS3, BS4 ಅನ್ನೋದೆಲ್ಲ ಜಾರಿಗೆ ಬಂತು. ವಾಯು ಮಾಲಿನ್ಯ ಪ್ರಮಾಣವನ್ನು ಇಳಿಕೆ ಮಾಡುವ ಉದ್ದೇಶದಿಂದ BS5 ಕೈ ಬಿಟ್ಟು, ನೀವು ಕೇಳ್ಬೋದು ಸರ್ BS2 ಸರಿ, BS1 ಸರಿ, 3 ಸರಿ, 4 ಸರಿ, 5 ಇರಲೇ ಇಲ್ವಲ್ಲ ಸರ್ ಅಂತ. ಅದನ್ನು ವಾಯು ಮಾಲಿನ್ಯದ ಕಾರಣಕ್ಕಾಗಿ ಅದನ್ನು ಕೈ ಬಿಟ್ಟು ನೇರವಾಗಿ ಈಗ BS6 ಜಾರಿಗೆ ತರಲಾಗಿದೆ. BS ಅಂದರೆ ಏನು? ಭಾರತ್ ಸ್ಟೇಜ್. ಇದು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಈಗ ಪ್ರಶ್ನೆಗೆ ಬಂದರೆ ನಿಮಗೆ ಆನ್ಸರು ನಿಮಗೆ ಚೆನ್ನಾಗಿ ಗೊತ್ತಾಯಿತು. BS ಅಂದರೆ ಭಾರತ್ ಸ್ಟೇಜ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಇನ್ನೊಂದು ಪ್ರಶ್ನೆ, 2019-20ನೇ ಸಾಲಿನ ಬೂಕರ್ ಪ್ರಶಸ್ತಿಯ ಅಂತಿಮ ಸುತ್ತಿಗೆ ಭಾರತೀಯ ಮೂಲದ ಇವರ ಕೃತಿಯು ಆಯ್ಕೆಯಾಗಿದೆ. ಅವನಿ ದೋಷಿ, ಹಿಲರಿ ಮೆಂಟಲ್, ಅರವಿಂದ ಅಡಿಗ, ಸಲ್ಮಾನ್ ರಜ್ದಿ. ಈ 4 ಜನರಲ್ಲಿ ಯಾರ ಕೃತಿ ಅಂತಿಮ ಸುತ್ತಿಗೆ, ಬೂಕರ್ ಪ್ರಶಸ್ತಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದೆ 2019-20ರಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಆನ್ಸರ್ ಹುಡ್ಕೋಕ್ಕೆ ಮುಂಚೆ ಪೇಪರಲ್ಲಿ ಬಂದಿರೋ ಒಂದು ವಿಚಾರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅವನಿ ದೋಷಿ ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾಗಬಹುದಾದ 13 ಕೃತಿಗಳ ಪಟ್ಟಿ ಮಂಗಳವಾರ ಬಿಡುಗಡೆಯಾಗಿದ್ದು, ಅದರಲ್ಲಿ ದುಬೈನಲ್ಲಿರುವ ಭಾರತ ಮೂಲದ ಲೇಖಕಿ ಅವನಿ ದೋಷಿ ಅವರ ಚೊಚ್ಚಲ ಕಾದಂಬರಿ, ಅಂದರೆ ಇವರ ಮೊದಲ ಕಾದಂಬರಿ ಇದು. ಈ ಕಾದಂಬರಿ ಹೆಸರು ಬರ್ಂಟ್ ಶುಗರ್ ಕಾದಂಬರಿ ಸ್ಥಾನವನ್ನು ಪಡೆದಿದೆ. ಇದ್ರ ಜೊತೆಗೆ ಬ್ರಿಟನ್ ಅಥವಾ ಐರ್ಲೆಂಡ್ನಲ್ಲಿ 2019 ಅಕ್ಟೋಬರ್ನಿಂದ 2020 ಸೆಪ್ಟೆಂಬರ್ ಅವಧಿಯಲ್ಲಿ ಪ್ರಕಟಗೊಂಡ ಸುಮಾರು 122 ಕಾದಂಬರಿಗಳನ್ನು ಪರಿಶೀಲಿಸಿದ ತೀರ್ಪುಗಾರರು 13 ಲೇಖಕರ ಕೃತಿಗಳನ್ನು ಪ್ರಾಥಮಿಕ ಹಂತದ ಆಯ್ಕೆ ಪಟ್ಟಿಯನ್ನು ತಯಾರಿಸಿದ್ದು, ಅದರಲ್ಲಿ ಅವನಿ ದೋಷಿಯವರ ಕಾದಂಬರಿಯೂ ಸೇರಿದೆ. ಜೊತೆಗೆ 2 ಬಾರಿ, ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, 2 ಬಾರಿ ಬೂಕರ್ ಪ್ರಶಸ್ತಿ ಪಡೆದಿರುವ ಹಿಲರಿ ಮೆಂಟಲ್ ಅವರ ದಿ ಮಿರರ್ ಆ್ಯಂಡ್ ದಿ ಲೈಟ್
ಕೃತಿಯೂ ಸೇರಿದೆ. ಹಿಲರಿ ಮೆಂಟಲ್ರವರ ದಿ ಮಿರರ್ ಆ್ಯಂಡ್ ದಿ ಲೈಟ್ ಅಂತಕ್ಕಂಥ ಕೃತಿ ಕೂಡ ಇದೆ. ಈಗಾಗಲೇ ಇವ್ರಿಗೆ 2 ಬಾರಿ ಬೂಕರ್ ಪ್ರಶಸ್ತಿ ಬಂದಿದೆ. ಹಾಗಾಗಿ ಸರಿಯಾದಂಥ ಉತ್ತರ 2019-20 ಸಾಲಿನಲ್ಲಿ ಬೂಕರ್ ಪ್ರಶಸ್ತಿ ಅಂತಿಮ ಸುತ್ತಿಗೆ ಬಂದಿರತಕ್ಕಂಥ ಭಾರತೀಯ ಮೂಲದ ಯಾರ ಕೃತಿ ಅಂದರೆ ಅವನಿ ದೋಷಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಯಾವುದು ಅವನಿ ದೋಷಿ ಅವ್ರದ್ದು? ಬರ್ಂಟ್ ಶುಗರ್ ಅಂತಕ್ಕಂಥ ಕೃತಿಗೆ ಅದು ಕೃತಿ ಆಯ್ಕೆಯಾಗಿದೆ. ಇನ್ನು ಮುಂದುವರಿದಂತೆ ಇನ್ನೊಂದು ಪ್ರಶ್ನೆ, 2016-18 ಸಾಲಿನ ನೋಡಿ, ಇಲ್ಲಿ 16-17 ಅನ್ನೋದು ಕೇಳಿದ್ವಿ, ಆದರೆ ಇಲ್ಲಿ ಸಾಲೆ 2 ವರ್ಷದ ಸಾಲು. 2016-18 ಸಾಲಿನ ವರದಿಯ ಪ್ರಕಾರ ಭಾರತದ ತಾಯಂದಿರ ಮರಣದ ಪ್ರಮಾಣ ಎಷ್ಟು? MMR ಅಂತ ಹೇಳ್ತಾರೆ. MMR ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ, ಅಂದರೆ ತಾಯಂದಿರ ಮರಣದ ಪ್ರಮಾಣ ಎಷ್ಟು 2016-18ರಲ್ಲಿ ಭಾರತದ್ದು? 113, 122, 130, 142. 4 ಆಪ್ಷನ್ಸ್ ಇದೆ, ನೋಡೋಣ. ಅದಕ್ಕೆ ಮುಂಚೆ ಇನ್ನೂ ಒಂದು ಪ್ರಶ್ನೆನ ತಿಳ್ಕೊಂಬಿಡೋಣ. ತಾಯಂದಿರ ಮರಣದ ಪ್ರಮಾಣವನ್ನು ಎಷ್ಟು ಸಂಖ್ಯೆಯ ಜನನಕ್ಕೆ ಪ್ರತಿಯಾಗಿ ಲೆಕ್ಕ ಆಗುತ್ತದೆ? ಏನು MMR ಇದೆ, ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಇದೆ, ಇದನ್ನು ಎಷ್ಟು ಜನನಕ್ಕೆ ಪ್ರತಿಯಾಗಿ ಲೆಕ್ಕ ಹಾಕಲಾಗುತ್ತದೆ? ಇಲ್ಲಿ ಇನ್ನೊಂದು ಸೇರ್ಕೋಬೇಕಿತ್ತು, ಎಷ್ಟು ಸಜೀವ ಜನನಕ್ಕೆ ಪ್ರತಿಯಾಗಿ, ಅಂದರೆ ಲೈವ್ ಬರ್ತ್ಸ್ ಅಂತ ಹೇಳ್ತೀವಿ, ಅಂದರೆ ಜನನಗಳು ಅವು ಬದುಕಿರುವ ಜನನಗಳಾಗಿರಬೇಕು. ಅದಕ್ಕೆ ಎಷ್ಟು ಜನಕ್ಕೆ ಪ್ರತಿಯಾಗಿ ಮರಣದ ಪ್ರಮಾಣವನ್ನು ಲೆಕ್ಕ ಆಗುತ್ತೆ? 1000 ಸಜೀವ ಜನನಕ್ಕೆ ಪ್ರತಿಯಾಗಿ 1000 ಲೈವ್ ಬರ್ತ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಪ್ರತಿಯಾಗಿ ಮರಣದ ಪ್ರಮಾಣವನ್ನು ಲೆಕ್ಕ ಹಾಕಲಾಗುತ್ತಾ? ಅಥವಾ 10,000 ಸಜೀವ ಜನನಕ್ಕೆ ಪ್ರತಿಯಾಗಿ, ಅಥವಾ 1,00,000 ಸಜೀವ ಜನನಕ್ಕೆ ಪ್ರತಿಯಾಗಿ, ಅಥವಾ 10,00,000 ಸಜೀವ ಜನನಕ್ಕೆ ಪ್ರತಿಯಾಗಿ? ಪ್ರಶ್ನೆ, ತಾಯಂದಿರ ಸಾವಿನ ಪ್ರಮಾಣ, ಮರಣದ ಪ್ರಮಾಣ ಅಂದರೆ ಸಾವಿನ ಪ್ರಮಾಣ, ಸುಮಾರು ಎಷ್ಟು ಸಜೀವ ಜನನಕ್ಕೆ ಪ್ರತಿಯಾಗಿ ತಾಯಂದಿರ ಮರಣದ ಪ್ರಮಾಣವನ್ನು ಲೆಕ್ಕ ಹಾಕಲಾಗುತ್ತೆ ಅಂತ ಒಂದು ಪ್ರಶ್ನೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ನಿಮಗೊಂದು ಆರ್ಟಿಕಲನ್ನು ತೋರಿಸ್ತೇನೆ. ಇಂಡಿಯಾ ರಿಜಿಸ್ಟರ್ ಎ ಸ್ಟೀಪ್ ಡಿಕ್ಲೈನ್ ಅಂದ್ರೇನು? ಇಳಿಕೆ ಅಂತ. ಡಿಕ್ಲೈನ್ ಇನ್ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂದರೆ ತಾಯಂದಿರ ಮರಣದ ಪ್ರಮಾಣ ಯಾವಾಗ ಇಳಿಕೆಯಾಗಿದೆ? ಡೆತ್ಸ್ ಡ್ರಾಪ್ ಅಂದರೆ ಕಡಿಮೆ ಆಗಿರೋದು. ಡ್ರಾಪ್ ಫ್ರಮ್ 130 to 113 ಅಂದರೆ 130ರಿಂದ 113ಕ್ಕೆ ಇಳಿಕೆಯಾಗಿದೆ. ಯಾವಾಗ? 2016-18ರಲ್ಲಿ. ಇಲ್ಲಿದೆ ನೋಡಿ, ದ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ MMR ಇನ್ ಇಂಡಿಯಾ ಹ್ಯಾಸ್ ಡಿಕ್ಲೈನ್ ಟು 113 ಇನ್ 2016-18 ಫ್ರಮ್ 122 ಇನ್ ನೋಡಿ 2015-17ರಲ್ಲಿ 122 ಇತ್ತು, 2015-17ರಲ್ಲಿ 122, ಆ್ಯಂಡ್ 130 ಇನ್ 2014 and 16, 14-16ರಲ್ಲಿ 130 ಇತ್ತು. ಅಕಾರ್ಡಿಂಗ್ ಟು ದ ಸ್ಪೆಷಲ್ ಬುಲೆಟಿನ್ ಆನ್ ಮೆಟರ್ನಲ್ ಮಾರ್ಟಾಲಿಟಿ ಇನ್ ಇಂಡಿಯಾ 2016 and 18, ಇಲ್ಲಿ ಕೇಳಿರೋದು ಪ್ರಶ್ನೆ ಅದೇನೆ, 2016-18 ವರ್ಷದಲ್ಲಿ ಏನಾಗಿದೆ, ಎಷ್ಟಕ್ಕೆ ಬಂದಿದೆ ಅಂತಂದರೆ 113ಗೆ ಬಂದಿದೆ. 113ಗೆ ಬಂದಿದೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನು ನೋಡಿ, ಈ ರಿಪೋರ್ಟನ್ನು ನೀಡಿರ್ತಕ್ಕಂಥವ್ರು ಯಾರು? ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, SRS ಅಂತ ಕರೀತಾರೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತಕ್ಕಂಥವ್ರು ಈ ರಿಪೋರ್ಟನ್ನು ನೀಡಿದ್ದಾರೆ. ಅದಕ್ಕೆ ಇನ್ನೊಂದು ಪ್ರಶ್ನೆ, ಇದಕ್ಕೆ ಮುಂಚೆ ನಾನು ಕೇಳಿದೆ ಒಂದು ಪ್ರಶ್ನೆ ಇತ್ತು. ಒನ್ ಆಫ್ ದ ಕೀ ಇಂಡಿಕೇಟರ್ಸ್ ಆಫ್ ಮೆಟರ್ನಲ್ ಮಾರ್ಟಾಲಿಟಿ ಈಸ್ ದ MMR ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೆಟರ್ನಲ್ ಡೆತ್ಸ್ ಪರ್ 1,00,000 ಲೈವ್ ಬರ್ತ್ಸ್, ಅಂದರೆ 1,00,000 ಸಜೀವ ಜನನಕ್ಕೆ ಪ್ರತಿಯಾಗಿ ತಾಯಂದಿರ ಮರಣದ ಪ್ರಮಾಣವನ್ನು ಲೆಕ್ಕ ಹಾಕಲಾಗುತ್ತದಂತೆ. ಇದು ನಿಮಗೆ ಗೊತ್ತಿರಬೇಕು. ಹಾಗೆಯೇ ಇನ್ನೊಂದು ಇಲ್ಲಿ SDG ಅಂತ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ. ಒಂದು ಟಾರ್ಗೆಟ್ ಇಟ್ಕೊಂಡಿದೆ ವಿಶ್ವಸಂಸ್ಥೆಯ ಈ SDG ಕಮಿಟಿ ಏನು ಮಾಡಿದೆ, ಒಂದು
ಟಾರ್ಗೆಟನ್ನು ನೀಡಿದೆ. ಯುನೈಟೆಡ್ ನೇಷನ್ಸ್ ಏಮ್ಸ್ ಅಂದರೆ ಒಂದು ಗುರಿ ಇಟ್ಕೊಂಡಿದೆ. ರೆಡ್ಯೂಸ್ ದ ಗ್ಲೋಬಲ್ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂದರೆ ವಿಶ್ವದ ತಾಯಂದಿರ ಮರಣದ ಪ್ರಮಾಣವನ್ನು ಎಷ್ಟಕ್ಕೆ ಇಳಿಸಬೇಕು ಅಂತ ಅದು ಗುರಿ ಇಟ್ಕೊಂಡಿದೆ. SDG ವಿಶ್ವಸಂಸ್ಥೆಯ ಒಂದು SDG ಕಮಿಟಿ ಲೆಸ್ ದೆನ್ 70 per 1,00,000 ಲೈವ್ ಬರ್ಸ್ ಅಂದರೆ 1,00,000 ಸಜೀವ ಜನನಕ್ಕೆ 70ಕ್ಕಿಂತ ಕಡಿಮೆ ಸಂಖ್ಯೆಯ ತಾಯಂದಿರು ಸಾಯುವಂತಹ ಸ್ಥಿತಿ ಅದಕ್ಕೆ ಇಳಿಸ್ಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿದೆ. ಇದು ನೀವು ಒಂದು ರಿಪೋರ್ಟನ್ನು ಓದುವಾಗ ಅರ್ಥ ಮಾಡಿಕೊಂಡು ಬರ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಯಾವುದು ಹೆಚ್ಚು ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು MMR ಹೊಂದಿದೆ ಅಂದರೆ ಅಸ್ಸಾಂ 215. ಹಾಗೆಯೇ ಲೋಯೆಸ್ಟ್ ಯಾವುದು ಅಂತ ನೋಡೋದಾದರೆ ಕೇರಳ 43. ಇದು ಕೂಡ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಈ ಎಷ್ಟು ದಿನಕ್ಕೆ ಇದನ್ನು ಲೆಕ್ಕ ಹಾಕ್ತಾರೆ 1,00,000 ಜನನಕ್ಕೆ ಅಂತಂದರೆ ನೋಡಿ ಇಲ್ಲಿ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಏನಿರ್ತಾರೆ ಅವರು ಪ್ರೆಗ್ನೆಂಟ್ ಆದಂಥ ಸಮಯದಲ್ಲಿ ಅಥವಾ ಡೆಲಿವರಿ ಆದ 42 ದಿನಗಳ ಒಳಗೆ ಅವರ ಒಂದು ಸಾವಾದರೆ ಅದನ್ನು ಈ MMR ರಿಪೋರ್ಟಲ್ಲಿ ಪರಿಗಣಿಸಲಾಗುತ್ತೆ. ಇದಿಷ್ಟು ಮಾಹಿತಿ. ಈಗ ನಾವು ಬಂದು ಆನ್ಸರನ್ನು ನೋಡೋದಾದರೆ 2016-17ರಲ್ಲಿ ಎಷ್ಟಿತ್ತು, ಎಷ್ಟಿದೆ ಈಗ MMR 113. ಇದು ಸರಿಯಾದಂಥ ಉತ್ತರ. ಇದು 2015ರಿಂದ 2017ರ ಅವಧಿಯಲ್ಲಿ ಇದ್ದಂಥ ಒಂದು MMR ರೇಷಿಯೋ. ಇದು 2014ರಿಂದ 2016ರಲ್ಲಿ ಇದ್ದಂಥ ಒಂದು ರೇಷಿಯೋ. ಇದು 2016ರಿಂದ 2018ರ ರೇಷಿಯೋ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕಾಗತ್ತೆ. ಹಾಗೆಯೇ ನೋಡಿ ಎಷ್ಟು ಸಜೀವ ಜನನಕ್ಕೆ ಅಂತ ಅಂದರೆ 1,00,000 ಸಜೀವ ಜನನಕ್ಕೆ ಪ್ರತಿಯಾಗಿ ಇದನ್ನು ಪರಿಗಣಿಸಲಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ 3ನೇ ಆಯ್ಕೆ 1,00,000 ಸಜೀವ ಜನನಕ್ಕೆ ಪ್ರತಿಯಾಗಿ. ಹಾಗೆಯೇ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕದಲ್ಲಿ 2016-18ರ ಸಾಲಿನಲ್ಲಿ ತಾಯಂದಿರ ಮರಣದ ಪ್ರಮಾಣ MMR ಮೊದಲು ತಿಳ್ಕೊಂಡಿದ್ದು ನಾವು ಇಂಡಿಯಾದ ತಿಳ್ಕೊಂಡ್ವಿ. ಈಗ ಇಲ್ಲಿ ತಿಳ್ಕೊಳ್ತಾ ಇರೋದು ಕರ್ನಾಟಕದ್ದು. ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಎಷ್ಟು ಕರ್ನಾಟಕದ್ದು 2016-18ರಲ್ಲಿ 130, 108, 97, 92. ನೋಡೋಣ, ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆನೂ ಓದ್ಕೊಂಡಿರೋಣ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ರಿಪೋರ್ಟಲ್ಲಿ ನಮಗೆ ಸಿಗುತ್ತೆ. 2016-18ನೇ ಸಾಲಿನಲ್ಲಿ ಭಾರತದ ಯಾವ ರಾಜ್ಯ ಅತಿ ಕಡಿಮೆ ತಾಯಂದಿರ ಮರಣದ ಪ್ರಮಾಣವನ್ನು ಹೊಂದಿದೆ? ಈಗಾಗಲೇ ನಾನು ಹಿಂದಿನ ರಿಪೋರ್ಟಲ್ಲಿ ಇದನ್ನು ತಿಳಿಸ್ದೆ, ನೋಡ್ತೀನಿ ಯಾರು ನೆನ್ಪಿಟ್ಕೊಂಡಿರ್ತೀರ ಅಂತ. ಆಪ್ಷನ್ಸು ಅಸ್ಸಾಂ, ಕರ್ನಾಟಕ, ಕೇರಳ, ತಮಿಳುನಾಡು. ಈ 4ರಲ್ಲಿ ಯಾವುದು ಸರಿಯಾದಂಥ ಉತ್ತರ ನೋಡೋದಾದರೆ ಇಲ್ಲಿದೆ ನೋಡಿ. ಕರ್ನಾಟಕದ್ದು ನಾವು ಮೊದಲು ಈಗ ತಿಳ್ಕೊಬೇಕಾಗಿದೆ. ಇಲ್ಲಿದೆ ಸ್ಟೇಟ್ಸ್ MMR ರ್ಯಾಂಕಿಂಗ್ ಅಪ್ ಟು 9th from 11th. ಕರ್ನಾಟಕದ್ದು ಏನಾಗಿದೆ 11ನೇ ಸ್ಥಾನದಲ್ಲಿತ್ತಂತೆ 2015-17ರ ರಿಪೋರ್ಟಲ್ಲಿ. ಈಗ ಅದು 9ನೇ ಸ್ಥಾನಕ್ಕೆ, ಅಂದರೆ ಸುಧಾರಿಸ್ಕೊಂಡಿದ್ದೀವಿ ಕರ್ನಾಟಕದವರು ಅಂತ ಅರ್ಥ. ಕರ್ನಾಟಕ ರೆಕಾರ್ಡ್ 5.2% ಡ್ರಾಪ್ ಇನ್ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಇನ್ 2016 and 18. ಅಂದರೆ 16ರಿಂದ 18ರ ಮಧ್ಯದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ 5.2% ನಮ್ಮದು ಸುಧಾರಣೆ ಆಗಿದೆ. ಅಂದರೆ 97 ಇದ್ದಿದ್ದು 92ಕ್ಕೆ ಬಂದಿದೆ. ಪರವಾಗಿಲ್ಲ, ನಮ್ಮಲ್ಲಿ ಒಂದು ತಾಯಂದಿರ ಮರಣದ ಪ್ರಮಾಣ ಏನಾಗಿದೆ 1,00,000ಕ್ಕೆ 92ಕ್ಕೆ ಬಂದು ನಿಂತ್ಕೊಂಡಿದೆ ಕರ್ನಾಟಕದ್ದು. ನೋಡಿ, ಕರ್ನಾಟಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ 2013-15ರಲ್ಲಿ 130 per 1,00,000 ಲೈವ್ ಬರ್ತ್ಸ್. 2014-16ರಲ್ಲಿ 108 ಇತ್ತು. 13-15ರಲ್ಲಿ 130, 14-16ರಲ್ಲಿ 108, 15-17ರಲ್ಲಿ 97, 16-18ರಲ್ಲಿ 92. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿಗೆ ನಾವು ಇನ್ನೊಂದು ಪ್ರಶ್ನೆ ಓದಿದ್ವಿ, ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಯಾವುದು, ಅತಿ ಕಡಿಮೆ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಲೂ ತಿಳ್ಕೊಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವೈಲ್ ಕೇರಳ ಟಾಪ್ಸ್, ಅಂದರೆ ಮೊದಲನೇ ಸ್ಥಾನದಲ್ಲಿದೆ ಕೇರಳ. ಲಿಸ್ಟ್ ವಿತ್ ದ ಲೋಯೆಸ್ಟ್ MMR ಅಂದರೆ ಎಷ್ಟು 43 per 1,00,000 ಲೈವ್ ಬರ್ತ್ಸ್. 1,00,000 ಸಜೀವ ಹುಟ್ಟುಗಳಲ್ಲಿ 43 ತಾಯಂದಿರು ಮಾತ್ರ ಅಲ್ಲಿ ಸಾಯ್ತಾ ಇದ್ದಾರೆ. ಆದರೆ 2015-17ರಲ್ಲಿ 42 ಇತ್ತಂತೆ ಕೇರಳದ್ದು.
ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕೇರಳದ ಒಂದು 42 ಇತ್ತು, ಈಗ ಅದು 43ಕ್ಕೆ ತಲುಪಿದೆ. ಆದರೂ ಮೊದಲನೇ ಸ್ಥಾನದಲ್ಲಿ ಕೇರಳ ಇದೆ. ಅತ್ಯಂತ ಹೆಚ್ಚು ಎಲ್ಲಿ ಆಗ್ತಾ ಇದೆ ಅಂದರೆ ನಾವು ಆಗಲೇ ಅಲ್ಲಿ ಓದ್ತಾ ಇದ್ವಿ ನೋಡಿ, ಇಲ್ಲಿ ಅಸ್ಸಾಂ ಹ್ಯಾಸ್ ದ ಹೈಯೆಸ್ಟ್ 215, ಅಂದರೆ 215 ತಾಯಂದಿರು ಅಸ್ಸಾಂನಲ್ಲಿ ಸಾಯೋದ್ರೊಂದಿಗೆ ಕೊನೆ ಸ್ಥಾನದಲ್ಲಿ ಅಸ್ಸಾಂ ಇದೆ. ಮೊದಲನೇ ಸ್ಥಾನದಲ್ಲಿ ಕೇರಳ ಇದೆ. ಕೇರಳದಲ್ಲಿ ಕೇವಲ 43 ಜನ ಮಾತ್ರ ಸಾಯ್ತಾ ಇರೋದನ್ನು ನಾವು ಕಾಣ್ಬೋದು. ಹಾಗಾಗಿ ಈಗ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಕರ್ನಾಟಕದ್ದು ಈಗ 2016ರಿಂದ 18ರಲ್ಲಿ 92 ಇದೆ, ಇದು ಸರಿಯಾದಂಥ ಉತ್ತರ. 97 ಇದು 2015ರಿಂದ 17ರ ಅವಧಿದು, ಇದು 2014ರಿಂದ 16ರ ಅವಧಿದು, ಇದು 2013ರಿಂದ 15ರ ಅವಧಿದು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಂತರ ಅತಿ ಕಡಿಮೆ ಕೇರಳದಲ್ಲಿ 43 ಅಷ್ಟೇ ಇರೋದು. ಅತಿ ಹೆಚ್ಚು ಅಸ್ಸಾಮಲ್ಲಿ 215. ಕರ್ನಾಟಕದ್ದು ಆಗಲೇ ನಾವು ಹೇಳಿದ್ದೀವಿ 92 ಇದೆ ಅಂತೇಳಿ. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಹೀಗೆ ನಾವು ಸರಿಯಾದ ರೀತಿಯಲ್ಲಿ ಪತ್ರಿಕೆಗಳನ್ನು ಓದೋದ್ರ ಮೂಲಕ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನಿಮಗೆ ಈಗ ಇದುವರೆಗೆ ಸುಮಾರು 15 ಪ್ರಶ್ನೆಗಳನ್ನು ನಾನು ನಿಮಗೆ ವಿಸ್ತೃತವಾಗಿ ವಿವರಣೆ ನೀಡೋದ್ರ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ದಯವಿಟ್ಟು ಈಗ ನಿಮಗೆ KS ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ 24ನೇ ತಾರೀಕು ನಡೆಯುತ್ತೆ. ಇದರಲ್ಲಿ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳಾದರೂ ಆ ಪತ್ರಿಕೆಯಲ್ಲಿ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಕೊಡ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಇಷ್ಟ ಆದರೆ ನಮ್ಮ ಸ್ಪರ್ಧಾ ಈಗ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ನಾನು ಆಗ್ತಾ ಇರ್ತಕ್ಕಂಥ ವೀಡಿಯೋಗಳನ್ನು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ರೆ ನಾನು ಮುಂದಿನ ತರಗತಿಗಳನ್ನು ಮಾಡೋದಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ. ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಸರ್ ನೀವು ರಾಜ್ಯಶಾಸ್ತ್ರನ ಎಲ್ಲದನ್ನೂ ಒಂದು ಕಡೆಯಿಂದ ಮಾಡಿಕೊಡಿ ಹಾಗೆ ಹೀಗೆ ಅಂತೇಳಿ. ಹಾಗಾಗಿ ಮುಂದಿನ ಒಂದು ತರಗತಿ ನಂದು ರಾಜ್ಯಶಾಸ್ತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಕ್ಕಂಥ ಒಂದು ಟಾಪಿಕನ್ನು ನಾನು ತಗೊಂಡು ಒಂದು ಕಡೆಯಿಂದ ಬರ್ತಾಯಿದ್ದೀನಿ. ಈಗ 11ನೇ ವಿಧಿವರೆಗೆ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಧಿಗಳನ್ನು ನಾನು ತಿಳಿಸುವಂಥ ಪ್ರಯತ್ನವನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ನಿಮಗೆಲ್ರಿಗೂ ನನ್ನ ತರಗತಿ ಇಷ್ಟ ಆಗಿದೆ ಅಂತ ನಾನು ಬಯಸ್ತಾ, ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ.